ಸಪ್ತ ಸಾಗರದಾಚೆ ಎಲ್ಲೋ ಈ ಮೂವಿ ಯಾವಾಗ ಥಿಯೇಟರಲ್ಲಿ ರಿಲೀಸ್ ಆಯಿತು, ಇದು ಆಡಿಯನ್ಸ್ನ ಡಿವೈಡ್ ಮಾಡ್ತು. ಇಲ್ಲಿ ಒಬ್ಬರು ಈ ಮೂವಿನ ಮಾಸ್ಟರ್ ಪೀಸ್, ಒನ್ಸ್ ಇನ್ ಎ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್, ಕಲ್ಟ್ ಕ್ಲಾಸಿಕ್ ಅಂತ ಕನ್ಸಿಡರ್ ಮಾಡಿದ್ರೆ, ಇನ್ನು ಕೆಲವೊಬ್ಬರು ಈ ಮೂವಿನ ಸ್ಲೋ, ಬೋರಿಂಗ್, ಟೈಮ್ ವೇಸ್ಟ್ ಅಂತ ಕ್ರಿಟಿಸೈಸ್ ಮಾಡಿದ್ರು. ಇನ್ನು ಕೆಲವೊಬ್ಬರಿಗೆ ಸೈಡ್ ಬಿ ಎಷ್ಟು ಡಿಸಪಾಯಿಂಟಿಂಗ್ ಆಗಿತ್ತು ಅಂದರೆ ಆ ಮೂವಿನ ಅವರು ಔಟ್ ರೈಟ್ ರಿಜೆಕ್ಟ್ ಮಾಡಿದ್ರು. ಫಸ್ಟ್ ಮೂವಿ ಆಫ್ ರಕ್ಷಿತ್ ಶೆಟ್ಟಿ ಕೆರಿಯರ್, ಪ್ಲೀಸ್ ಈ ಥರ ಮೂವೀಸ್ ಮಾಡಬೇಡಿ. ಬಟ್ ಆ್ಯಕ್ಚುಲಿ ಈ ಮೂವಿ ಕನ್ನಡ ಇಂಡಸ್ಟ್ರಿಲಿ ರೀಸೆಂಟ್ಲಿ ರಿಲೀಸ್ ಆದ ಒನ್ ಆಫ್ ದ ಫೈನೆಸ್ಟ್ ಮೂವಿ. ಬಟ್ ರಿಲೀಸ್ ಟೈಮಲ್ಲಿ ಈ ಮೂವಿನ ಜನ ಅಷ್ಟೊಂದು ಕ್ರಿಟಿಸೈಸ್ ಯಾಕೆ ಮಾಡಿದ್ರು? ಅದಾದಮೇಲೆ ಸಡನ್ನಾಗಿ ಈ ಮೂವಿ ಕನ್ನಡದ ಕಲ್ಟ್ ಕ್ಲಾಸಿಕ್ ಮೂವಿಯಾಗಿ ಕನ್ವರ್ಟ್ ಆಗಿದ್ದಾದರೂ ಹೇಗೆ? ಯಾವಾಗ ರೊಮ್ಯಾಂಟಿಕ್ ಮೂವಿ ಮಾಡ್ತೀವೋ ಆ ಮೂವಿ ಹಿಂದೆ ಒಂದು ಫಾರ್ಮುಲಾ ಇರುತ್ತೆ. ಇಲ್ಲ ಅದು ಮಾಸಿ ಎಂಟರ್ಟೈನ್ಮೆಂಟ್ ಆಗಿರಬೇಕು, ಇಲ್ಲ ಅದರಲ್ಲಿ ಇಮೋಷ್ನಲಿ ರಿವಾರ್ಡಿಂಗ್ ಕ್ಲೈಮ್ಯಾಕ್ಸ್ ಇರಬೇಕು. ಈ ಎರಡು ಫ್ಯಾಕ್ಟರ್ ಆಡಿಯನ್ಸಿಗೆ ಇನ್ಸ್ಟೆಂಟ್ಲಿ ಸ್ಯಾಟಿಸ್ಫೈ ಮಾಡುತ್ತೆ. ಬಟ್ ಸಪ್ತಸಾಗರದಾಚೆ ಎಲ್ಲೋ ಈ ಎರಡು ಫಾರ್ಮುಲಾನ ಯೂಸ್ ಮಾಡಲ್ಲ. ಈ ಮೂವಿ ತನ್ನಲ್ಲೇ ಒಂದು ಪೊಯೆಟಿಕ್ ಎಕ್ಸ್ಪೀರಿಯನ್ಸ್. ಎಲ್ಲಿ ಮೆಜಾರಿಟಿ ಆಫ್ ದ ಇಂಡಿಯನ್ ಆಡಿಯನ್ಸ್ಗೆ ಈ ಟೇಸ್ಟ್ ಇಷ್ಟ ಆಗಲ್ಲ. ಈ ಫಾಸ್ಟ್ ಫೇಸೆಡ್ ಕಂಟೆಂಟ್ನ ಟೈಮಲ್ಲಿ ಮೂವಿಯ ಸ್ಟೋರಿ ಸ್ಲೋಲಿ ಅನ್ಫೋಲ್ಡ್ ಆಗ್ತಾ ಹೋಗುತ್ತೆ. ಅದಕ್ಕೆ ಜನಕ್ಕೆ ಅದು ಸ್ಲ್ಯಾಗಿಶ್ ಅನಿಸುತ್ತೆ. ಎಲ್ಲಿ ಸೈಡ್ ಎ ಒಂದು ಲವ್ ಸ್ಟೋರಿ ಆಗಿ ವಾರ್ಮ್, ಹೋಪ್ಫುಲ್ ಮತ್ತು ರಿಲೇಟಬಲ್ ಆಗಿತ್ತು, ಅದೇ ಸೈಡ್ ಬಿ ಡಾರ್ಕ್ ಟ್ರಾಜಿಕ್ ಜರ್ನಿ ಆಗಿತ್ತು. ಇದು ಟಿಪಿಕಲ್ ಆಡಿಯನ್ಸ್ಗೆ ಅನ್ಸ್ಯಾಟಿಸ್ಫೈ ಅನಿಸುತ್ತೆ. ಯಾಕೆ ಅಂದರೆ ಆಡಿಯನ್ಸ್ ಮನು ಮತ್ತು ಪ್ರಿಯಾ ರಿಯೂನಿಯನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಅದ್ರ ಬದಲಿಗೆ ಸ್ಯಾಡ್ ಕ್ಲೈಮ್ಯಾಕ್ಸಿಂದ ಅವ್ರಿಗೆ ಇನ್ನೂ ಡಿಸಪಾಯಿಂಟ್ ಆಯಿತು. ಮೂವಿಲಿ ಓವರ್ ದಿ ಟಾಪ್ ಡ್ರಾಮಾ ಇಲ್ಲ, ಮಸಾಲಾ ಇಲ್ಲ, ಲಾಸ್ಟ್ ಟೈಮ್ ಹೀರೋಯಿಕ್ ರಿಡಂಪ್ಷನ್ ಕೂಡ ಇಲ್ಲ. ಡೈರೆಕ್ಟರ್ ಹೇಮಂತ್ ರಾವ್ ಈ ಮೂವಿಗೆ ರಿಯಲಿಸ್ಟಿಕ್ ಮತ್ತು ಅಥೆಂಟಿಕ್ ಅಪ್ರೋಚ್ನ ಕೊಟ್ಟಿದ್ದಾರೆ. ಯಾವುದು ಈ ಮೂವಿನ ಮೋರ್ ಇಮರ್ಸಿವ್ ಮತ್ತು ನ್ಯಾಚುರಲ್ ಮಾಡುತ್ತೆ. ಬಟ್ ಮೆಜಾರಿಟಿ ಆಫ್ ದ ಆಡಿಯನ್ಸ್ಗೆ ರಿಯಲಿಸಮ್ ಡೈಜೆಸ್ಟೇ ಆಗಲ್ಲ. ಇದೇ ಕಾರಣಗಳಿಂದ ಯಾವಾಗ ಮೂವಿ ಥಿಯೇಟರ್ಸಲ್ಲಿ ರಿಲೀಸ್ ಆಯಿತು, ಲೈಕ್ ಅದರ್ ಟಿಪಿಕಲ್ ಲವ್ ಸ್ಟೋರಿ ಮೂವಿ ಥರ ಇದು ಬ್ಲಾಕ್ ಬಾಸ್ಟರ್ ಆಗಲಿಲ್ಲ. ಇವಾಗ ಕ್ವಶನ್ ಏನಂತಂದರೆ, ಇಷ್ಟೊಂದೆಲ್ಲ ಕ್ರಿಟಿಸೈಸಿಂಗ್ ಫ್ಯಾಕ್ಟರ್ಸ್ ಮತ್ತು ರೀಸನ್ಸ್ ಇದ್ದರೂ ಕೂಡ ಈ ಮೂವಿ ಕಲ್ಟ್ ಕ್ಲಾಸಿಕ್ ಆಗಿದೆ ಹೇಗೆ? ಸಪ್ತಸಾಗರದಾಚೆ ಎಲ್ಲೋ ಫೇರಿ ಟೈಲ್ ರೊಮ್ಯಾನ್ಸ್ ಮೂವಿ ಅಲ್ಲ, ಇದೊಂದು ರಿಯಲ್ ಲವ್ ಸ್ಟೋರಿ. ಪ್ರೀತಿ ಅನ್ನೋದು ಬರೀ ಖುಷಿಗೋಸ್ಕರ ಇರೋ ಒಂದು ಫ್ಯಾಕ್ಟರ್ ಮಾತ್ರ ಅಲ್ಲ, ಅದರಲ್ಲಿ ಪೇನ್ ಮತ್ತು ಸ್ಯಾಕ್ರಿಫೈಸ್ ಇರುತ್ತೆ. ಈ ಮೂವಿ ಅದೇ ಪೇನ್ ಮತ್ತು ಸ್ಯಾಕ್ರಿಫೈಸ್ನ ವಿತೌಟ್ ಎನಿ ಫಿಲ್ಮಿ ಎಕ್ಸಾಜರೇಷನ್ ನಿಮ್ಮ ಕಣ್ಮುಂದೆ ಇಡುತ್ತೆ. ಸೈಡ್ ಎ ಮತ್ತು ಸೈಡ್ ಬಿನ ಸ್ಟೋರಿ ಎರಡು ಬೇರೆ ಬೇರೆ ಪರ್ಸ್ಪೆಕ್ಟಿವ್ನ ತೋರಿಸುತ್ತೆ. ಮೊದಲು ಲವ್ ಮತ್ತು ಹೋಪ್, ಆಮೇಲೆ ಪೇನ್ ಆ್ಯಂಡ್ ರಿಗ್ರೆಟ್. ಆ್ಯಕ್ಚುಲಿ ಇದೊಂದು ಯೂನಿಕ್ ಸ್ಟೋರಿ ಟೆಲ್ಲಿಂಗ್ ಟೆಕ್ನಿಕ್. ಅದಕ್ಕೆ ಎಲ್ರಿಗೂ ಇದು ಇನ್ಸ್ಟೆಂಟ್ಲಿ ಕನೆಕ್ಟ್ ಆಗಲ್ಲ. ಬಟ್ ಯಾರಿಗಿದು ಅರ್ಥ ಆಯಿತು ಅವ್ರಿಗೆ ಇದೊಂದು ಅನ್ಫಾರ್ಗೆಟಬಲ್ ಎಕ್ಸ್ಪೀರಿಯನ್ಸ್. ಜೊತೆಗೆ ಈ ಮೂವಿಯ ಬಿಗ್ಗೆಸ್ಟ್ ಸ್ಟ್ರೆಂತ್ ಡೈಲಾಗ್ಸ್ ಅಲ್ಲ, ಅದ್ರ ಬದಲಿಗೆ ಮೂವಿಯ ಸೈಲೆನ್ಸ್. ಕೆಲವೊಂದು ಅನ್ಸೆಡ್ ಇಮೋಷನ್ಸ್ನ ಈ ಸೈಲೆನ್ಸ್ ವಿತೌಟ್ ವರ್ಡ್ಸ್ ಕೂಡ ನಿಮಗೆ ಕನ್ವೆ ಮಾಡುತ್ತೆ. ರಕ್ಷಿತ್ ಶೆಟ್ಟಿ ಆ್ಯಸ್ ಎ ಮನು ಫಿನಾಮಿನಲ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ. ಸೈಡ್ ಎ ಇಂದ ಸೈಡ್ ಬಿಗೆ ಮನು ಟ್ರಾನ್ಸ್ಫಾರ್ಮೇಷನ್ ಬರೀ ಫಿಸಿಕಲ್ ಮಾತ್ರ ಅಲ್ಲ, ಇಮೋಷ್ನಲ್ ಕೂಡ ಆಗಿತ್ತು. ಒಬ್ಬ ಮಿಡಲ್ ಕ್ಲಾಸ್ ಲವಿಂಗ್ ಚಿಲ್ ಗಾಯ್ ನಿಧಾನಕ್ಕೆ ಅವನದೇ ಒಂದು ಕತ್ಲಲ್ಲಿ ಕಳೆದೋಗ್ತಾನೆ. ಇದನ್ನು ಎಷ್ಟು ನ್ಯಾಚುರಲ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ ಅಂತ ಅಂದರೆ ನಾವು ಆ್ಯಸ್ ಎ ಆಡಿಯನ್ಸ್ ಅದನ್ನು ಫೀಲ್ ಮಾಡ್ಬೋದು. ಚರಣ್ ರಾಜ್ ಅವರ ಸೌಂಡ್ ಟ್ರ್ಯಾಕ್ ಮೂವಿಯ ಸೋಲ್ ಅಂತ ಹೇಳ್ಬೋದು. ಇದು ಬರೀ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾತ್ರ ಆಗಿರ್ದಲೆ ಮೂವಿಯ ಒಂದು ಪಾರ್ಟ್ ಆಗಿತ್ತು. ಇನ್ನು ಸಿನಿಮಾಟೋಗ್ರಫಿ ಕಡೆ ಹೋದರೆ ಪ್ರತಿ ಸೀನ್, ಪ್ರತಿ ಫ್ರೇಮ್ನ ಒಂದು ಪೇಂಟಿಂಗ್ ಥರ ಕಂಪೋಸ್ ಮಾಡಿದ್ದಾರೆ. ಸೈಡ್ ಎ ಅಲ್ಲಿ ವಾರ್ಮ್ ಟೋನ್, ಸೈಡ್ ಬಿ ಅಲ್ಲಿ ಕೋಲ್ಡ್ ಆ್ಯಂಡ್ ಡಿಸ್ಯಾಚುರೇಟೆಡ್ ವಿಷುವಲ್ಸ್ ಬರೀ ಅಸ್ಥೆಟಿಕ್ಕೋಸ್ಕರ ಅಲ್ಲ, ಬದಲಿಗೆ ಮನುನ ಇಮೋಷ್ನಲ್ ಸ್ಟೇಟ್ನ ರಿಫ್ಲೆಕ್ಟ್ ಮಾಡುತ್ತೆ. ಈ ಮೂವಿ ಬರೀ ಪ್ರೀತಿ ಬಗ್ಗೆ ಮಾತ್ರ ಅಲ್ಲದೆ ಲೈಫ್ ಚಾಯ್ಸಸ್, ಲಾಸ್, ಟೈಮ್ ಬಗ್ಗೆ ಮಾತಾಡುತ್ತೆ. ಲೈಫ್ನ ಕೆಲವೊಂದು ಮೂಮೆಂಟಲ್ಲಿ ನಾವು ತಗೊಳ್ಳೋ ಡಿಸಿಷನ್ ನಮ್ಮ ಇಡೀ ಲೈಫ್ನೇ ಚೇಂಜ್ ಮಾಡ್ಬೋದು. ಇದೇ ರಿಯಲೈಸೇಷನ್ ಈ ಮೂವಿನ ಟೈಮ್ಲೆಸ್ ಮಾಡುತ್ತೆ. ಹೌದು, ಈ ಮೂವಿ ಕಮರ್ಷಿಯಲ್ ಸಕ್ಸಸ್ ಆಗಲಿಲ್ಲ, ಎಲ್ರಿಗೂ ಅರ್ಥ ಆಗಲಿಲ್ಲ. ಬಟ್ ಯಾರಿಗೆ ಅರ್ಥ ಆಯಿತು ಅವರಿಗೆ ಒಂದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಸಪ್ತಸಾಗರದಾಚೆ ಎಲ್ಲೋ ಫಿಲಮ್ಗೆ ಇವತ್ತಲ್ಲದಲ್ಲೇ ಇರ್ಬೋದು, ಬಟ್ ಒಂದಲ್ಲ ಒಂದಿನ ಅದಕ್ಕೆ ಸಿಗಬೇಕಾಗಿರೋ ರೆಕಗ್ನಿಷನ್ ಮತ್ತು ಅಪ್ರಿಸಿಯೇಷನ್ ಸಿಗುತ್ತೆ. ಯಾವಾಗ ಈ ಜನ ಮಾಸ್ ಸಿನಿಮಾಯಿಂದ ಟ್ರೂ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾರೋ ಅಷ್ಟೊತ್ತಿಗಾಗಲೇ ಈ ಮೂವಿ ಕಲ್ಟ್ ಕ್ಲಾಸಿಕ್ ಆಗೋಗಿರುತ್ತೆ. ಬ್ಲಾಕ್ ಬಾಸ್ಟರ್ ಆಮೇಲೆ ಕಮರ್ಷಿಯಲ್ ಮೂವೀಸ್ ಅಂತೂ ಯಾವಾಗಲೂ ಬರ್ತಾನೆ ಇರುತ್ತೆ.
ಬಟ್ ಕಲ್ಟ್ ಕ್ಲಾಸಿಕ್ ಅನ್ನೋ ಕಿರೀಟ ಬರೀ ಕೆಲವೊಂದು ಮೂವಿಗೆ ಮಾತ್ರ ಸಿಗುತ್ತೆ. ಅದರಲ್ಲಿ ಸಪ್ತಸಾಗರದ ಆಚೆ ಎಲ್ಲೋ ಕೂಡ ಒಂದು. ಬಟ್ ನಿಮ್ಗೇನು ಅನಿಸುತ್ತೆ? ಈ ಮೂವಿ ಬೋರಿಂಗ್ ಮತ್ತು ಟೈಮ್ ವೇಸ್ಟಾ, ಇಲ್ಲ ಟೈಮ್ಲೆಸ್ ಮಾಸ್ಟರ್ ಪೀಸಾ, ಇಲ್ಲ OG ಕಲ್ಟ್ ಕ್ಲಾಸಿಕ್ ಮೂವಿನ? ಕಮೆಂಟ್ ಸೆಕ್ಷನ್ ನಿಮ್ಮದು. I am GS signing off.